ಲಿಟ್ರಲಿ ವ್ಯಾನ್ ತರ ಈ ಕಾರು ಮೊದಲನೇ ಬಾರಿಗೆ ಭಾರತದಲ್ಲಿ ಅನ್ವೀಲ್ ಆಗಿದೆ. ಹ್ಯುಂಡೈದವರ ಸ್ಟಾರಿಯಾ ಅಂತ. ಇದು MPV ಅಂಡ್ ಈ ಕಾರ್ ಸ್ಪೆಷಲ್ ಏನಂದ್ರೆ ಇದರಲ್ಲಿ ಮಲ್ಟಿಪಲ್ ಪವರ್ ಟ್ರೈನ್ ಆಪ್ಷನ್ಸ್ ಇದೆ. ಪ್ಲಸ್ ನಮಗೆ ಇದು 7 ಸೀಟರ್ 9 ಸೀಟರ್ ಹಾಗೆ 11 ಸೀಟರ್ ಕಾನ್ಫಿಗರೇಷನ್. ಏನ್ ಗುರು ವ್ಯಾನ್ ಅಂತಿದ್ಯಾ ಬಸ್ ಅಂತಿದ್ಯಾ? ಬಿಕಾಸ್ ಇದು ನಮಗೆ ಕಿಯಾ ಕಾರ್ನಿವಲ್ ಇರೋ ಸೇಮ್ ಪ್ಲಾಟ್ಫಾರ್ಮ್. ಸೊ ಆಲ್ಮೋಸ್ಟ್ 5.5 meters ಲೆಂತ್ ಇರುವಂತ ಈ ಕಾರ್ ಮೊದಲ ಬಾರಿಗೆ ಶೂ ಕೇಸ್ ಮಾಡ್ತಿದ್ದಾರೆ. ಪ್ರಾಪರ್ ಅನ್ವೀಲ್ ಅಲ್ಲ ಇದು. ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಸೇಮ್ ಹ್ಯುಂಡೈ ವರ್ನಾದಲ್ಲಿ ಬರೋ ತರನೇ ಕನೆಕ್ಟೆಡ್ DRL. ಸೊ ನೋಡಕ್ ಚೆನ್ನಾಗಿದೆ. ಹ್ಯುಂಡೈ ದೊಡ್ಡದಾಗಿ ಲೋಗೋ ಕೊಟ್ಟಿದ್ದಾರೆ. ಈ ಗ್ರಿಲ್ ಅಂತೂ ಇಷ್ಟು ದೊಡ್ಡ ಗ್ರಿಲ್ ನೀವು ಯಾವ ಕಾರಲ್ಲೂ ನೋಡಿರಲ್ಲ. ಗ್ರಿಲ್ ಅಲ್ಲಿ ಏನಂದ್ರೆ ಸ್ವಲ್ಪ ಬ್ರೌನಿಶ್ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡಕ್ಕೆ ಸಿಕ್ಕಾಬಡೆ ಚೆನ್ನಾಗಿದೆ. ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೆನ್ಸರ್ಸ್ 360 ಕ್ಯಾಮ್ರಾ ಇದೆ. ಇಲ್ಲಿ ವೈಟ್ ಟ್ರೀಟ್ಮೆಂಟ್. ಸೊ ಓವರ್ ಆಲ್ ಬಂಪರ್ ಟ್ರೀಟ್ಮೆಂಟ್ ವೆರಿ ನೈಸ್. ಬಟ್ ಹೆಡ್ ಲೈಟ್ ನೋಡಿದ್ರೆ ಆಲ್ಮೋಸ್ಟ್ ನೋಡಿ ಲೈಟಿಂಗ್ ಸೆಟಪ್ ಅಂತೂ ಕ್ರೇಜಿ. ಇಲ್ಲಿ ಇಂಡಿಕೇಟರ್ ಸ್ಟಾಪ್ ಅಲ್ಲಿ ಇದೆ. ಈ ಕಾರ್ ನ ಲೆಂತ್ ಬಂದು ಆಲ್ಮೋಸ್ಟ್ 5235 ಅಂತ ಆಲ್ಮೋಸ್ಟ್ 5 ಮೀಟರ್ ಮೇಲೆ ಲೆಂತ್ ಇದೆ. ಸೊ ಅದರಿಂದಾನೆ ಇಷ್ಟು ಲಾಂಗ್ ಸೆಟಪ್. 18 inch ವೀಲ್ ಸಿಗ್ತಾ ಇದೆ. ಅಂಡ್ ನಮಗೆ ಫೋಲ್ಡಬಲ್ ಪವರ್ಡ್ ORVM ಸಿಗ್ತಾ ಇದೆ. ರಿಕ್ವೆಸ್ಟ್ ಸೆನ್ಸರ್ ಆಲ್ಮೋಸ್ಟ್ ಡ್ರೈವರ್ಸ್ಗೂ ಪ್ಯಾಸೆಂಜರ್ಗೆ ಏನಂದ್ರೆ ಇದು ಸ್ಲೈಡಿಂಗ್ ಡೋರು. ಸೊ ನಮಗೆ ರಿಯರ್ಸ್ ಪ್ಯಾಸೆಂಜರ್ಸ್ಗೆ ಸ್ಲೈಡ್ ಮಾಡ್ಕೊಂಡು ಆಲ್ಮೋಸ್ಟ್ ಲಾಸ್ಟ್ ರೋಗೂ ಹೋಗ್ಬೋದು. ಸೊ ಗುಡ್ ಥಿಂಗ್ ಏನಂದ್ರೆ ಇಲ್ಲಿ ನಮಗೆ 2 rows ಸೆಟಪ್. ಇಲ್ಲೇನಿದೆ ನೀವು ಹತ್ರ ಬಂದು ನೋಡಿದ್ರೆ ನಮಗೆ ಕ್ಯಾಪ್ಟನ್ ಸೀಟ್ಸ್ ನ ಕೊಟ್ಟಿದ್ದಾರೆ. ಸೊ ಇನ್ನು ಲಕ್ಸುರಿಯಸ್ ಫೀಲ್ ಬೇಕಂದ್ರೆ ಕ್ಯಾಪ್ಟನ್ ಸೀಟ್ಸ್. ಇದು 7 ಸೀಟರ್ ಕಾನ್ಫಿಗರೇಷನ್ ಅಲ್ಲಿ ಇದೆ. ಬಟ್ 9 ಸೀಟರ್ ಹಾಗೆ 11 ಸೀಟರ್ ಅಂದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ರೋಸ್ ನ ಆಡ್ ಮಾಡ್ಕೊಬಹುದು. ನೋಡಿ ಆಲ್ಮೋಸ್ಟ್ ಎಷ್ಟು ಸ್ಪೇಸ್ ಇದೆ ಅಂತ. ಸೇಮ್ ಇಲ್ಲಿ ಬ್ರೌನಿಶ್ ಟ್ರೀಟ್ಮೆಂಟ್ ರಿಕ್ವೆಸ್ಟ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ರೂಫ್ ಲೈನ್ ನೋಡಿ ಆಲ್ಮೋಸ್ಟ್ ನಾನೇ 6 feet ಟಾಲ್ ಇದ್ದೀನಿ. ನನಗಿಂತ ಹೈಟ್ ಆಗಿದೆ. ಪ್ರಾಪರ್ ಬ್ಲಾಕ್ ಫಿನಿಶ್. ಬಟ್ ಏನಂದ್ರೆ ನಿಮ್ಗೆ MPVs ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆನೆ. ಸೊ ಅದೊಂದು. ಬಟ್ ಗುಡ್ ಥಿಂಗ್ ಏನಂದ್ರೆ ಇದರಲ್ಲಿ ನಮಗೆ 3.6 liter V6 ಇಂಜಿನ್ ಸಿಗ್ತಾ ಇದೆ. ಆಲ್ಮೋಸ್ಟ್ 3.5 liter V6 ಇಂಜಿನ್. ವೆರಿ ಗುಡ್. ಇದರಲ್ಲಿ ನಮಗೆ ಪೆಟ್ರೋಲ್ ಅಲ್ಲಿ ಡೀಸೆಲ್ 2 ಪವರ್ ಟ್ರೈನ್ ಆಪ್ಷನ್ಸ್ ಇದೆ. ಸೊ ಪೆಟ್ರೋಲ್ ಅಲ್ಲಿ ನಿಮಗೆ ಮೋರ್ ಪವರ್ ಅಂಡ್ ಟಾರ್ಕ್ ಸಿಗುತ್ತೆ. ಆಲ್ಮೋಸ್ಟ್ 270 bhp ಹಾಗೆ 350 Nm ಆಫ್ ಟಾರ್ಕ್ ಸಿಗ್ತಾ ಇದೆ. ಬಟ್ ಡೀಸೆಲ್ ಏನಂದ್ರೆ 2.2 liter ಇಂಜಿನ್ ಜೊತೆ ಸಿಗ್ತಾ ಇದೆ. ಸ್ವಲ್ಪ ಕಡಿಮೆ ಪವರ್. ಇದರಲ್ಲಿ ಏನಂದ್ರೆ ನಮಗೆ 8 speed ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಜೊತೆ ಸಿಗ್ತಾ ಇದೆ. ಅಂಡ್ ಡೀಸೆಲ್ ಅಲ್ಲಿ ನಮಗೆ ಮ್ಯಾನ್ಯುಯಲ್ ಕೂಡ ಇದೆ. ಲಾಸ್ಟ್ ರೋ ನೋಡಬಹುದು. ಲಿಟ್ರಲಿ ಮೋಸ್ಟ್ ಆಫ್ ದ ಕಾರ್ಸ್ ಅಲ್ಲಿ ನಿಮಗೆ ಲಾಸ್ಟ್ ರೋ ಅಲ್ಲಿ ಸ್ಪೇಸೇ ಇರಲ್ಲ. ಈ ಕಾರಲ್ಲಿ ನೋಡಿ ಲಿಟ್ರಲಿ ಸೀಟ್ ಮೇಲೆ ಕುತ್ಕೊಂಡು ಕೆಳಗಡೆ ಒಂದಿಬ್ರು ಕುತ್ಕೊಬಹುದು, ಅಷ್ಟು ಸ್ಪೇಸ್ ಇದೆ. ಸೊ ವೆರಿ ನೈಸ್. ಅಂಡ್ ಹಾಗೆ ಹಿಂದೆ ಬಂದ್ರೆ ಇಷ್ಟು ದೊಡ್ಡ ಟೇಲ್ ಲೈಟ್ ನೀವು ಯಾವ ಕಾರಲ್ಲೂ ನೋಡಿಲ್ಲ. ಲಿಟ್ರಲಿ ಟಾಪ್ ಇಂದ ಸ್ಟಾರ್ಟ್ ಆಗಿ ಕಾರ್ ಎಂಡ್ ವರ್ಗೂ ಇದೆ. ನೋಡಿದ್ರೆ 3.5 liter ಅಂತ, ಇಲ್ಲಿ 3.5 ಅಂತ ಮೆನ್ಷನ್ ಮಾಡಿದ್ದಾರೆ. ಡಿಫಾಗರ್ಸ್ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆಂಟಿನಾ ಇದೆ. ಇಲ್ಲಿ ವೈಪರ್ಸ್ ಎಷ್ಟು ಚೆನ್ನಾಗಿ ಹಿಡನ್ ಮಾಡಿದ್ದಾರೆ. 360 ಕ್ಯಾಮ್ರಾನು ಇದೆ. ಇಲ್ಲಿ ರಿಯರ್ ಕೊಲಿಷನ್ ಸೆನ್ಸರ್ಸ್ ಇದೆ. ಸೊ ನಾವು ಇಲ್ಲಿ ಕಾರ್ನ ಲಾಕ್ ಆಗ್ಬಿಟ್ಟಿದೆ, ನೋಡಕ್ಕಾಗಲ್ಲ. ಬಟ್ ಏನಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೇಕು. ವೆರಿ ಗುಡ್ ಕಾರ್. ಯಾವಾಗ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಕಾರ್ನಿವಲ್ ಗೊತ್ತಲ್ಲ, ಆಲ್ಮೋಸ್ಟ್ 60 ರಿಂದ 70 ಲಕ್ಷ ಪ್ರೈಸ್ ಪಾಯಿಂಟ್ ಅಲ್ಲಿ ಬಂದಿರೋದು. ಸೊ ನಾ ಅನ್ಕೊಂಡಿರೋ ಪ್ರಕಾರ ಈ ಕಾರಲ್ಲೂ ಸಿಮಿಲರ್ ಪ್ರೈಸ್ ಪಾಯಿಂಟ್ಸ್ ಅಲ್ಲಿ ಬರ್ಬೋದು. ಇನ್ನೊಂದೇನಂದ್ರೆ ನಿಮ್ಗೆ ವೆರಿ ಮಿನಿಮಲಿಸ್ಟಿಕ್ ಇಂಟೀರಿಯರ್ಸ್ ಅಂತಾನೆ ಹೇಳ್ಬೇಕು. ನಿಮ್ಗೆ ಡೀಸೆಂಟ್ ಆಗಿರುವಂತ ಸನ್ ರೂಫ್ ಸಿಗ್ತಾ ಇದೆ. ಪ್ಯಾನೋರಾಮಿಕ್ ಅಲ್ಲ ಬಟ್ ಬಿಗ್ ಎನಫ್ ಸನ್ ರೂಫ್ ಅಂತ ಹೇಳ್ಬೇಕು. ವೆಂಟಿಲೇಟೆಡ್ ಸೀಟ್ಸ್ ರಿಯರ್ಗುನು ಬಾಸ್ ಸೀಟ್ಸ್ ಅಂತ ಹೇಳ್ತಾರೆ ಅದನ್ನ. ಹ್ಯುಂಡೈದವರು ಡಿಫ್ರೆಂಟ್ ಆಗಿ ಕರೀತಾರೆ ಅದನ್ನ. ಕ್ರೆಟಾ ಎಲೆಕ್ಟ್ರಿಕ್ ಏನ್ ಬಂದಿದೆ ಅದರಲ್ಲಿ ನಮಗೆ ಬಾಸ್ ಮೋಡ್ಸ್ ಎಲ್ಲ ಬಂದಿದೆ. ವೆಂಟಿಲೇಟೆಡ್ ಸೀಟ್ಸ್. ಆಲ್ಮೋಸ್ಟ್ ADAS ಫಂಕ್ಷನ್ಸ್ ಬರುತ್ತಾ ಬರಲ್ವಾ ಅಂತ ಇನ್ನೂ ಕೊಟ್ಟಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಟೆಕ್ ಫೀಚರ್ಸ್ ಇದೆ. 7 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಈ ಬ್ರೇಕ್ಸ್ ಏನಿದೆ ನಾವು ವೆಂಟಿಲೇಟೆಡ್ ಬ್ರೇಕ್ಸ್ ಅಂತ ಹೇಳ್ಬೇಕು. ಸೊ ಹೀಟಿಂಗ್ ಆದಾಗ ಸೊ ವೆಂಟಿಲೇಟ್ ಮಾಡಿ ಕೂಲ್ ಡೌನ್ ಮಾಡುತ್ತೆ. ಸೊ ಯಾವಾಗ ಲಾಂಚ್ ಮಾಡ್ತಾರೆ, ಯಾವಾಗ ಡ್ರೈವ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ವೆರಿ ಇಂಪ್ರೆಸಿವ್. ಲಿಟ್ರಲಿ ಹ್ಯೂಜ್ ಕಾರ್. ನೀವೇನಾದ್ರೂ ಒಂದು ಬಸ್ ತಗೊಬೇಕು ಬಟ್ ಲಕ್ಸುರಿಯಸ್ ಆಗಿ ಫೀಲ್ ಮಾಡ್ಬೇಕಂದ್ರೆ ಈ ಕಾರ್ ತಗೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್.